ನನ್ನ ಸ್ನೇಹ ಬಳಗಕ್ಕೆಲ್ಲ ಶುಭ ಸಂಜೆ. ನಾನು ನಿಮ್ಮ ಗೆಳತಿ ವೀಣಾ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮವಾಗಿದ್ದೀರಿ, ಆರೋಗ್ಯವಾಗಿದ್ದೀರಿ ಮತ್ತು ಸಂತೋಷವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ನೀವೆಲ್ಲ ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಸದಾಕಾಲ ಹಾರೈಸ್ತೀನಿ. ಉಪನಿಷತ್ ಭಾವಧಾರಾದ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕಠೋಪನಿಷತ್ತಿನ 2ನೇ ವಲ್ಲಿಯನ್ನು ನಾವೀಗ ಗಮನಿಸೋಣ. ಅದಕ್ಕೆ ಮೊದಲು ಈ ಸಂಚಿಕೆಯನ್ನು ತಮ್ಮ ರಿಪ್ಲೈ ಮೂಲಕ ಸದಾ ನನ್ನೊಂದಿಗಿರುವಂತಹ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಗೆಳತಿ ಜಯಲಕ್ಷ್ಮಿ ಭಟ್ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಏಕೆಂತ ಹೇಳಿದ್ರೆ ಅವರು ಯಾವಾಗಲೂ ಕೂಡ ನನ್ನನ್ನು ತುಂಬ ಮೋಟಿವೇಟ್ ಮಾಡ್ತಾರೆ. ಇಲ್ಲಿಯವರೆಗೆ ಯಮ ನಚಿಕೇತರ ನಡುವೆ ನಡೆಯುತ್ತಿರುವಂತಹ ಆತ್ಮನ ಕುರಿತಾದ ಸಂವಾದವನ್ನು ಆಲಿಸ್ತಿದ್ರಿ. ಇದು ಅದರ ಮುಂದುವರೆದ ಭಾಗ. ಬನ್ನಿ ಇನ್ನಷ್ಟು ಅರಿಯೋಣ. ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಟ ಯಾಂ ತ್ವಮಾಪಃ ಸತ್ಯಧೃತಿರ್ಬತಾಸಿ ತ್ವಾದೃಗ್ನೋ ಭೂಯಾ ನಚಿಕೇತಃ ಪೃಷ್ಟ. ಅಂದರೆ ಇದನ್ನು ತರ್ಕದಿಂದ ಪಡೆಯಲಾಗುವುದಿಲ್ಲ, ಬೇರೆಯವನಿಂದ ಹೇಳಲ್ಪಟ್ಟರೆ ತಿಳಿದುಕೊಳ್ಳಲು ಸಾಧ್ಯ. ಇದನ್ನು ನೀನು ಹೊಂದುತ್ತೀಯೇ ನಚಿಕೇತ. ನೀನು ಸತ್ಯವಾದ ಧೃತಿಯುಳ್ಳವನು, ನಿನ್ನಂತಹ ಕೇಳತಕ್ಕವರು ನಮಗೆ ಸಿಕ್ಕಲಿ ಅನ್ನೋದು ಶ್ಲೋಕದ ಭಾವಾರ್ಥ. ಇದನ್ನು ವಿವರವಾಗಿ ನೋಡ್ತಾ ಹೋಗೋಣ. ಇದೊಂದು ಸಾಕ್ಷಾತ್ತಾಗಿ ಸಿಕ್ಕುವ ಅನುಭವ, ತರ್ಕದಿಂದ ಪಡೆಯಲಾಗೋದಿಲ್ಲ. ತರ್ಕ ಒಂದು ಜರಡಿಯಂತೆ ಸ್ಥೂಲ ವಸ್ತುಗಳನ್ನು ಒಂದರಿ ಆಡಿಸುತ್ತೆ, ಅಂದರೆ ಜರಡಿ ಆಡಿಸುತ್ತೆ. ಆದರೆ ಸೂಕ್ಷ್ಮ ವಸ್ತುಗಳನ್ನು ಅದು ಹಿಡಿಯಲಾರದು. ಕಾರ್ಯಕಾರಣ ಸಂಬಂಧ ಇರುವ ಕಡೆ ಇದು ಕೆಲಸ ಮಾಡುತ್ತೆ, ಅಂದರೆ ತರ್ಕ ಕೆಲಸ ಮಾಡುತ್ತೆ. ಕಾರ್ಯಕಾರಣ ಸಂಬಂಧದ ರೈಲ್ವೆ ಲೈನಿನ ಮೇಲೆ ತರ್ಕದ ಇಂಜಿನ್ನು ಹೋಗೋದಕ್ಕೆ ಸಾಧ್ಯ. ಎಲ್ಲಿ ರೈಲ್ವೆ ಕಂಬಿ ಇಲ್ಲವೋ ಅಲ್ಲಿಗೆ ರೈಲು ಹೋಗೋದಕ್ಕೆ ಸಾಧ್ಯವಿಲ್ಲ. ಅದರಂತೆಯೇ ಪ್ರಪಂಚದಲ್ಲಿ ಎಲ್ಲೋ ಕೆಲವು ಸ್ಥೂಲ ವಸ್ತುಗಳು ಮಾತ್ರ ತರ್ಕದ ಬಲೆಗೆ ಸಿಕ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೂಕ್ಷ್ಮಾತಿ ಸೂಕ್ಷ್ಮವನ್ನು ನಾವು ಒಳಗೆ ಅನುಭವಿಸಬಹುದೇ ಹೊರತು ವಿಚಾರದಿಂದ ಅದನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ ಅಲ್ವೇ? ಇಲ್ಲಿ ಬೇರೆಯವನು ಅಂದರೆ ಯಾರು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಿರುವನೋ ಅವನು ಹೇಳಿದರೆ ಮಾತ್ರ ತಿಳಿದುಕೊಳ್ಳಲು ಸಾಧ್ಯ. ಒಂದು ಉರಿಯುತ್ತಿರುವಂತಹ ದೀಪದಿಂದ ಮತ್ತೊಂದು ದೀಪವನ್ನು ಹೊತ್ತಿಸಬಹುದು. ಹಾಗೆಯೇ ಒಬ್ಬ ಅನುಭಾವಿ ಮತ್ತೊಬ್ಬನಿಗೆ ಅನುಭವವನ್ನು ಪರಿಚಯ ಮಾಡಿಸೋದಕ್ಕೆ ಸಾಧ್ಯವಾಗುತ್ತೆ. ಅವನ ಮಾತಿನಲ್ಲಿ ಅಂತಹ ಶಕ್ತಿ ಇರುತ್ತೆ. ಏನನ್ನು ಅವನು ಅನುಭವಿಸಿರ್ತಾನೋ ಅದನ್ನು ಕೆಲವು ಮಾತಿನಿಂದ ಆತನಿಗೆ ತಿಳಿಸೋದಕ್ಕೆ ಸಾಧ್ಯವಾಗುತ್ತೆ. ಅವನು ದೊಡ್ಡ ಉಪನ್ಯಾಸವನ್ನು ಕೊಡೋದಕ್ಕೆ ಹೋಗೋದಿಲ್ಲ, ಚರ್ಚೆಯೇ ಅನಾವಶ್ಯಕ. ಅದಕ್ಕೆ ಒಂದು ಉದಾಹರಣೆಯನ್ನು ಗಮನಿಸೋದಾದರೆ, ಶ್ರೀರಾಮಕೃಷ್ಣ ಪರಮಹಂಸರ ಬಳಿಗೆ ಕೆಲವರು ದೇವರ ವಿಷಯದಲ್ಲಿ ಚರ್ಚೆ ಮಾಡೋದಕ್ಕೋಸ್ಕರ ಬರ್ತಾ ಇದ್ರಂತೆ. ಆಗ ಅವರು ದೇವರ ವಿಷಯವನ್ನು ಒಂದು ಮಾತಿನಲ್ಲಿ ತಿಳ್ಕೋಬೇಕು ಅಂತಿದ್ರೆ ಇಲ್ಲಿಗೆ ಬನ್ನಿ, ನೀವು ಚರ್ಚೆ ಮಾಡಬೇಕಾದ್ರೆ ಕಲ್ಕತ್ತಾದ ಯಾರಾದರೂ ಪಂಡಿತರ ಬಳಿಗೆ ಹೋಗಿ ಅಂತ ಇದ್ರಂತೆ. ಯಾರಾದರೂ ಶ್ರೀರಾಮಕೃಷ್ಣರನ್ನ ನೀವು ದೇವರನ್ನ ಕಂಡಿದ್ದೀರಾ ಅಂತ ಹೇಳಿ ಪ್ರಶ್ನಿಸಿದರೆ ಅವರು ಹೌದು, ನಾನು ನಿಮ್ಮನ್ನು ನೋಡುವಂತೆ ಕಂಡಿದ್ದೇನೆ, ಇಲ್ಲ ಇದಕ್ಕಿಂತ ಸ್ಪಷ್ಟವಾಗಿ ಕಂಡಿದ್ದೇನೆ ಅಂತ ಹೇಳ್ತಿದ್ರಂತೆ. ಅವರು ಶಾಸ್ತ್ರವನ್ನು ಉದಾಹರಿಸ್ತಿರ್ಲಿಲ್ಲ, ತಮ್ಮ ಅನುಭವವನ್ನು ಹೇಳ್ತಾ ಇದ್ರು. ಅದಕ್ಕೆ ಅವರ ಸರಳವಾದ ಮಾತಿನಲ್ಲಿ ಅತ್ಯಂತ ಗಹನವಾದ ಆಧ್ಯಾತ್ಮಿಕ ಸತ್ಯಗಳು ವ್ಯಕ್ತವಾಗ್ತಾ ಇದ್ವು. ಕೂತು ಕೇಳಿದವನಿಗೆ ಆ ಮಾತಿನಲ್ಲಿ ಒಂದು ಉದಾಹರಣೆ ಅಥವಾ ಸ್ಯಾಂಪಲ್ ಸಿಗ್ತಾ ಇತ್ತು. ಇಂತಹ ಮನುಷ್ಯನ ಮಾತನ್ನು ಕೇಳಿದರೆ ಸಂಶಯ ಒಂದೇ ಸಲಕ್ಕೆ ಬಿಟ್ಟು ಹೊರಟೋಗುತ್ತೆ. ಇಲ್ಲದೇ ಇದ್ದರೆ ಒಂದು ಸಂಶಯ ಹೋಗುತ್ತೆ, ಅದರ ಸ್ಥಳದಲ್ಲಿ ಮತ್ತೊಂದು ದೊಡ್ಡ ಸಂಶಯ ಬಂದು ಕುಳಿತುಕೊಳ್ಳುತ್ತೆ. ನಿನಗೆ ಹಾಗೆ ಒಬ್ಬ ಕಲಿಸಿಕೊಡುವವನು ಸಿಕ್ಕಿದ್ದಾನೆ ಅಂತ ಹೇಳಿ ಯಮ ನಚಿಕೇತನಿಗೆ ಹೇಳ್ತಾ ಇದ್ದಾರೆ. ಹಾಗೆ ಕಲಿಸಿಕೊಡುವವನೇ ಯಮ. ಅವನು ಅದನ್ನು ಅನುಭವಿಸ್ತಾ ಇದ್ದಾನೆ. ನಚಿಕೇತನಂತಹ ಮುಮುಕ್ಷುವಿಗೆ, ಅಂದರೆ ಜ್ಞಾನವನ್ನು ತಿಳ್ಕೊಳ್ಬೇಕು ಅಂತಹ ಆಕಾಂಕ್ಷೆ ಉಳ್ಳವನಿಗೆ ಕಲಿಸಿಕೊಡೋದಕ್ಕೆ ಆತ ಸಿದ್ಧನಾಗಿದ್ದಾನೆ. ಜೀವನದಲ್ಲಿ ನಚಿಕೇತನಂತೆ ಆತ್ಮ ವಿಷಯವನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿ ತವಕ ಪಡ್ತಾ ಇದ್ರೆ ಅದನ್ನು ಕಲಿಸಿಕೊಡುವವನು ಒಬ್ಬ ಸಿಕ್ಕೇ ಸಿಗ್ತಾನೆ. ಇದೊಂದು ಆಧ್ಯಾತ್ಮಿಕ ನಿಯಮ. ನನಗೆ ದೇವರ ವಿಷಯದಲ್ಲಿ ತೀವ್ರ ಆಕಾಂಕ್ಷೆ ಇದ್ದರೆ, ಅದನ್ನು ಕಲ್ತ್ಕೊಳ್ಬೇಕು ಅನ್ನುವಂತಹ ಹಂಬಲವಿದ್ದರೆ, ಅದಕ್ಕೆ ಏನು ಬೇಕೋ ಅದನ್ನು ಅರಿತುಕೊಳ್ಳಲು ಏನು ಬೇಕೋ ಅದೆಲ್ಲ ತನಗೆ ತಾನಾಗೇ ಒದಗಿ ಬರುತ್ತೆ. ನನಗೆ ಹಾಗೆ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ, ನನ್ನಲ್ಲಿ ಅಂತಹ ತೀವ್ರ ಆಕಾಂಕ್ಷೆ ಇಲ್ಲ ಅಂತ ಹೇಳಿ
ನಾವು ಭಾವಿಸ್ಕೊಳ್ಬಹುದು. ಯಮ ಆತ್ಮ ಸಾಕ್ಷಾತ್ಕಾರದಿಂದ ತುಂಬಿ ತುಳುಕ್ತಾ ಇದ್ದ. ಅದನ್ನು ಕೊಡಬೇಕಾದ್ರೆ ಅದನ್ನು ಮೆಚ್ಚತಕ್ಕ ಯಾರಾದರೂ ಶಿಷ್ಯರು ಬೇಕಾಗಿದ್ರು. ಹಾಗೆ ಬಂದಾಗ ಗುರು ಸಂತೋಷದಿಂದ ಕೊಡ್ತಾನೆ. ತಾಯಿಗೆ ತನ್ನ ಮಗುವಿಗೆ ಹಾಲನ್ನು ಕೊಡೋದ್ರಲ್ಲಿ ಒಂದು ಆನಂದವಿದೆ. ಅದಕ್ಕಿಂತ ಮಿಗಿಲಾದಂತಹ ಆನಂದ ಆತ್ಮವಿದ್ಯೆಯನ್ನು ಯೋಗ್ಯನಾದ ಶಿಷ್ಯನಿಗೆ ಕೊಡೋದ್ರಲ್ಲಿ ಗುರುವಿಗೆ ಸಿಗುತ್ತೆ. ತಾಯಿಯ ಎದೆಯ ಹಾಲಾದರೂ ತಾತ್ಕಾಲಿಕವಾಗಿ ಮಗುವಿನ ಹಸಿವನ್ನು ನೀಗಿಸುತ್ತೆ, ಆದರೆ ಗುರುವಿನ ಬೋಧನೆ ಶಿಷ್ಯನನ್ನು ಅಮೃತ ಪುತ್ರನನ್ನಾಗಿ ಮಾಡುತ್ತೆ. ಎಲ್ಲ ಗುರುವಿನ ಒಂದು ಹಂಬಲವೇ ಯೋಗ್ಯ ಶಿಷ್ಯ ಸಿಕ್ಕಲಿ ಅನ್ನುವಂಥದ್ದು. ಶ್ರೀರಾಮಕೃಷ್ಣರು ಸಾಧನೆಗಳನ್ನೆಲ್ಲ ಮಾಡಿ ಸಾಕ್ಷಾತ್ಕಾರವನ್ನು ಗಳಿಸಿ ಆದ ನಂತರ ತಾಯಿಗೆ ಪ್ರತಿದಿನ ಪ್ರಾರ್ಥಿಸ್ತಾ ಇದ್ರು, ಯೋಗ್ಯ ಶಿಷ್ಯರನ್ನು ನನ್ನ ಬಳಿಗೆ ಕಳುಹಿಸಮ್ಮ ಅಂತ ಹೇಳಿ. ಅವರು ಬಂದ ಮೇಲೆ ತಾವು ಅನುಭವಿಸಿರುವುದನ್ನೆಲ್ಲ ಅವರಿಗೆ ದಾನ ಮಾಡಿದರು. ಆದರ್ಶ ಗುರುವಿಗೆ ಇನ್ನು ಯಾವ ಸಂತೋಷವೂ ಬೇಕಾಗಿಲ್ಲ. ಅವನಿಗೆ ಹಣ, ಕೀರ್ತಿ, ಗೌರವಗಳೆಲ್ಲ ಗೌಣ. ತನ್ನನ್ನು ತಿಳಿದುಕೊಳ್ಳಬಲ್ಲಂತಹ ಶಿಷ್ಯನ ಮುಖವನ್ನು ನೋಡಿದರೆ ಎಲ್ಲವನ್ನೂ ಮರೆತು ತನ್ನಲ್ಲಿರುವುದನ್ನು ಅವನಿಗೆ ಕೊಡ್ತಾನೆ. ಏಕೆಂತ ಹೇಳಿದ್ರೆ ಅವನು ಅನುಭವಿಸಿದ್ದು ಶಿಷ್ಯನ ಮೂಲಕ ಪ್ರಪಂಚಕ್ಕೆ ಹರಡುತ್ತೆ ಅನ್ನುವಂತಹ ಉದ್ದೇಶದಿಂದ. ಆಗ ಕಲಿತದ್ದು ತಿಳಿದದ್ದು ಸಾರ್ಥಕವಾಗುತ್ತೆ. ಮುಂದಿನ ಶ್ಲೋಕ. ಜಾನಾಮ್ಯಹಂ ಶೇವದಿರಿತ್ಯ ನಿತ್ಯಂ ನ ಹೃದ್ರುವೈ ಪ್ರಾಪ್ಯತೆ ಹಿ ಧ್ರುವಂ ತತ್ತೋ ಮಯಾ ನಚಿಕೇತಶ್ಚಿತೋಗ್ನಿರನಿತ್ಯದ್ರವೈ ಪ್ರಾಪ್ತವಾನಸ್ಮಿ ನಿತ್ಯಂ. ಐಶ್ವರ್ಯವೆಲ್ಲ ಅನಿತ್ಯವೆಂದು ನಾನು ತಿಳಿದಿದ್ದೇನೆ, ಏಕೆಂದರೆ ಅನಿತ್ಯ ವಸ್ತುಗಳಿಂದ ನಿತ್ಯವನ್ನು ಪಡೆಯುವುದಕ್ಕೆ ಆಗೋದಿಲ್ಲ. ಆದರೂ ನಚಿಕೇತಾಗ್ನಿಯನ್ನು ನಾನು ಚಯನ ಮಾಡಿದೆನು, ಅನಿತ್ಯವಾದ ದ್ರವ್ಯಗಳಿಂದ ನಿತ್ಯವನ್ನು ಪಡೆದುಕೊಂಡಿದ್ದೇನೆ. ಇದನ್ನು ವಿವರವಾಗಿ ನೋಡೋಣ. ಯಮ ಇಲ್ಲಿ ತನ್ನನ್ನು ನಚಿಕೇತನೊಂದಿಗೆ ಹೋಲಿಸಿಕೊಂಡು ನಚಿಕೇತ ತನಗಿಂತ ಮೇಲು ಅಂತ ಹೇಳಿ ಹೊಗಳ್ತಾ ಇದ್ದಾರೆ. ಆದರ್ಶ ಗುರುವಿನಲ್ಲಿ ನೋಡುವಂತಹ ಔದಾರ್ಯ ಇದು. ಶಿಷ್ಯನಲ್ಲಿ ತನಗಿಂತ ಮೇಲಿರುವ ಯೋಗ್ಯತೆಯನ್ನು ನೋಡಿದಾಗ ಅವನು ಸಂತೋಷ ಪಡ್ತಾನೆ. ನನ್ನನ್ನು ಮೀರಿ ಶಿಷ್ಯ ಬೆಳೆಯಲಿ ಎಂಬುದೇ ಅವನ ಹಾರೈಕೆಯಾಗಿರುತ್ತೆ. ಅವನ ಕೀರ್ತಿಯಲ್ಲಿ ತಾನು ಕರಗಿ ಹೋದರೂ ಚಿಂತೆ ಇಲ್ಲ. ತನ್ನ ಶಿಷ್ಯನ ಯಶಸ್ಸನ್ನು ನೋಡಿ ಸಂತೋಷ ಪಡ್ತಾನೆ. ಇಲ್ಲಿ ಯಮನಿಗೆ ಐಶ್ವರ್ಯ, ಅಧಿಕಾರ ಮುಂತಾದವುಗಳೆಲ್ಲ ಅನಿತ್ಯ ಅನ್ನೋದು ಮುಂಚೆಯೇ ಗೊತ್ತಾಗಿತ್ತು. ಆದರೆ ಗೊತ್ತಿರುವುದೊಂದು, ಅದರ ಮೇಲಿರುವ ಬಯಕೆಯನ್ನು ಬಿಡುವುದು ಇನ್ನೊಂದು. ಅನೇಕರಿಗೆ ಗೊತ್ತಿದೆ ಸಾಂಸಾರಿಕ ವಸ್ತುಗಳು ಕ್ಷಣಿಕ ಅಂತ ಹೇಳಿ, ಆದರೆ ಆ ಕ್ಷಣಿಕವನ್ನು ರುಚಿ ನೋಡಬೇಕು ಅನ್ನುವಂತಹ ಆಸೆಯನ್ನು ಮಾತ್ರ ಬಿಡೋದಿಲ್ಲ. ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಅದರ ಕಡೆಗೆ ಹೋಗುವವರೇ ಹೆಚ್ಚು ಮಂದಿ. ಮನಸ್ಸಿನಲ್ಲಿ ತಿಳಿದಂತೆ ಆಚರಿಸುವವನೇ ಧೀರ. ನಚಿಕೇತನಿಗೆ ಯಮ ರಾಜ್ಯ ಮುಂತಾದವುಗಳನ್ನು ಕೊಟ್ಟ. ನಚಿಕೇತ ಅವುಗಳನ್ನು ಸ್ವೀಕರಿಸದೆ ಇವೆಲ್ಲ ಕ್ಷಣಿಕ ಅಂದ. ಆದರೆ ಯಮನಾದರೋ ತಾನು ಈಗ ಇರುವ ಪದವಿ ಅನಿತ್ಯ, ಇನ್ನು ಕೆಲವು ಕಾಲದ ಮೇಲೆ ಮತ್ತೊಬ್ಬ ಆ ಸ್ಥಾನಕ್ಕೆ ಬರುತ್ತಾನೆ ಅಂತ ಹೇಳಿ ತಿಳಿದಿದ್ದ. ಆದರೂ ಅದರ ಮೇಲೆ ಬಯಕೆಯನ್ನು ಬಿಟ್ಟಿರಲಿಲ್ಲ. ಯಾಗಾದಿಗಳನ್ನು ಮಾಡೋದು ಇವುಗಳೆಲ್ಲ ಅನಿತ್ಯ. ಇವುಗಳಿಂದ ಕೆಲವು ಸ್ಥಾನಗಳನ್ನು, ಅಧಿಕಾರವನ್ನು ಪಡೆಯಬಹುದೇ ಹೊರತು ನಿತ್ಯವಾದ ಆತ್ಮಜ್ಞಾನವನ್ನು ಪಡೆಯೋದಕ್ಕೆ ಆಗೋದಿಲ್ಲ. ಬಯಕೆಗಳಿಂದ ಪ್ರೇರಿತನಾಗಿ ಮಾಡುವಂತಹ ಕರ್ಮದಿಂದ ಶಾಂತ ವಸ್ತುಗಳು ಅಂದರೆ ನಶಿಸುವಂತಹ ವಸ್ತುಗಳು ಸಿಕ್ಕಬಹುದು, ಅನಂತವೆಂದಿಗೂ ಕೂಡ ಸಿಕ್ಕೋದಿಲ್ಲ. ಯಮನಿಗೆ ಇದೆಲ್ಲ ಗೊತ್ತಿದೆ. ಈ ಯಾಮ್ಯ ಪದವಿ ಮುಂತಾದವುಗಳೆಲ್ಲ ಅನಿತ್ಯ ಅಂತಲೂ ಗೊತ್ತಿದೆ. ಆದರೂ ಅದನ್ನು ಮಾಡಿದ್ದಾನೆ, ಅಂದರೆ ಅದನ್ನು ಬಯಸ್ತಾ ಇದ್ದಾನೆ. ಅದರ ಮೇಲೆ ಬಯಕೆ ಇವನಿಗೂ ಬಿಟ್ಟು ಹೋಗಿರಲಿಲ್ಲ. ಬೌದ್ಧಿಕವಾಗಿ ಒಂದು ಸತ್ಯವನ್ನು ತಿಳಿದುಕೊಂಡ್ರೆ ಮಾತ್ರ ಸಾಲದು, ತಿಳಿದುಕೊಂಡ ಮಾತ್ರಕ್ಕೆ ತನ್ನ ಚಪಲವೆಲ್ಲ ನಾಶವಾಗೋದಿಲ್ಲ. ಅಂತಿಮವಾಗಿ ನಮ್ಮಲ್ಲಿರುವಂತಹ ಆಸೆ ಗೆಲ್ಲುತ್ತೆ, ವಿಚಾರ ಸೋಲುತ್ತೆ. ಅನೇಕರು ಈ ಪ್ರಪಂಚದಲ್ಲಿ ತಪ್ಪು ಮಾಡೋದಕ್ಕೆ ಇದೇ ಕಾರಣ. ಒಂದು ಕೆಲಸ ತಪ್ಪು ಅಂತ ಹೇಳಿ ಗೊತ್ತಿದೆ, ಅದನ್ನು ಬಿಡೋದಕ್ಕೆ ಆಗೋದಿಲ್ಲ. ನಮ್ಮ ಸಂಸ್ಕಾರ ಮತ್ತು ವಾಸನೆಯ ಬಿರುಗಾಳಿಯ ಎದುರಿಗೆ ನಮ್ಮ ವಿಚಾರದ ತರೆಗೆಲೆಗಳೆಲ್ಲ ಕೊಚ್ಚಿಕೊಂಡು ಹೋಗ್ತವೆ. ಇಲ್ಲಿಯೂ ನಚಿಕೇತನೊಂದಿಗೆ ತಾನು ತುಲನೆಯನ್ನು ಮಾಡ್ಕೊಳ್ತಾ ಇದ್ದಾನೆ ಯಮಧರ್ಮರಾಯ. ಇಲ್ಲಿ ಯಮ ಒಂದು ಪದವಿ ಅನಿತ್ಯ ಅಂತ ಹೇಳಿ ತಿಳಿದು ಅದನ್ನು ಸಂಪಾದಿಸಿದ. ನಚಿಕೇತನಿಗೆ ಅದು ಬಂದರೂ ತನಗೆ ಬೇಡ ಅಂತ ಹೇಳ್ದ. ಅನಿತ್ಯ ಅದು ಅಂತ ಹೇಳ್ದ. ಯಾಗ ಯಜ್ಞಾದಿಗಳಿಗೆ ಉಪಯೋಗಿಸುವುದೇ ಅನಿತ್ಯವಾದಂತಹ ದ್ರವ್ಯಗಳನ್ನು, ಅದರಿಂದ ನಿತ್ಯವಾದ ಪದವಿಯನ್ನು ಪಡೆದಿದ್ದೇನೆ ಅಂತ ಹೇಳ್ತಿದ್ದಾನೆ. ಇಲ್ಲಿ ಯಮ ಪದವಿಯನ್ನು ಅನಂತದೊಂದಿಗೆ ಹೋಲಿಸಿ ನೋಡಿದರೆ ಅನಿತ್ಯವೇ. ನಮ್ಮಂತಹ ಅಲ್ಪಾಯುಗಳ ಸ್ಥಾನಮಾನದೊಂದಿಗೆ ಹೋಲಿಸಿದರೆ ಅದು ಸಾಪೇಕ್ಷವಾಗಿ ನಿತ್ಯದಂತೆ ಕಾಣುತ್ತೆ. ಎಂದೆಂದಿಗೂ ಅದು ನಿತ್ಯವಲ್ಲ. ಯಮ ವಯಸ್ಸಿನಲ್ಲಿ ಹಿರಿಯವನು, ಅನುಭವದಲ್ಲಿ ಹಿರಿಯನು. ಅವನೊಂದಿಗೆ ಹೋಲಿಸಿದರೆ ನಚಿಕೇತನಾದರೂ ಇನ್ನೂ ಮಗು. ಆದರೆ
ಯಮನಂತಹ ಗುರು ನಚಿಕೇತನಲ್ಲಿರುವಂತಹ ಆಧ್ಯಾತ್ಮಿಕ ಪೀಪಾಸೆಯನ್ನು ನೋಡಿ ನನ್ನಲ್ಲಿಯೂ ಅದು ಇಲ್ಲವಲ್ಲ ಅಂತ ಹೇಳಿ ಅಂದ್ಕೊಳ್ತಾನೆ. ಅದಕ್ಕಾಗಿ ಅವನು ಕರ್ಗೋದಿಲ್ಲ, ಹೊಟ್ಟೆ ಕಿಚ್ಚು ಪಡೋದಿಲ್ಲ. ನಚಿಕೇತನನ್ನು ನೋಡಿ ನನ್ನಲ್ಲಿ ಇಲ್ಲದೇ ಇರುವುದು ನಿನ್ನಲ್ಲಿ ಇದೆಯಲ್ಲ ಅಂತ ಹೇಳಿ ಬಹಳ ಸಂತೋಷ ಪಡ್ತಾನೆ. ಮುಂದಿನ ಶ್ಲೋಕ. ಕಾಮಸ್ಯಾಪ್ತಿಂ ಜಗತಃ ಪ್ರತಿಷ್ಠಾಂ ಕ್ರತೋರಾನಂತ್ಯಮಭಯಸ್ಯ ಪಾರಂ ಸ್ತೋಮಂ ಮಹದುರುಗಾಯಂ ಪ್ರತಿಷ್ಠಾಂ ದೃಷ್ಟ್ವಾ ಧೃತ್ಯಾ ಧೀರೋ ನಚಿಕೇತೋತ್ಯಸ್ರಾಕ್ಷಿಃ. ಶ್ಲೋಕಾರ್ಥ. ನಚಿಕೇತ ಕಾಮದ ಸಮಾಪ್ತಿಯನ್ನು, ಜಗತ್ತಿನ ಆಶ್ರಯವನ್ನು, ಉಪಾಸನೆಯ ಅನಂತ್ಯವನ್ನು, ಅಭಯದ ಪಾರವನ್ನು, ಸ್ತುತ್ಯವಾಗಿರುವುದನ್ನು, ಮಹತ್ತಾಗಿರುವುದನ್ನು, ವಿಸ್ತೀರ್ಣವಾಗುಳ್ಳದ್ದನ್ನು, ಉತ್ತಮ ಸ್ಥಿತಿಯನ್ನು ನೋಡಿ ಧೀರನಾಗಿ ಧೈರ್ಯದಿಂದ ತ್ಯಾಗ ಮಾಡಿದ್ದೀಯೇ ಅಂತ ಹೇಳ್ತಿದ್ದಾರೆ ಯಮಧರ್ಮರಾಯ. ವಿವರವಾಗಿ ನೋಡೋಣ. ಮಾನವ ಕಾಮವನ್ನು ತನ್ನ ಬಯಕೆಗಳ ಪರಮಾವಧಿ ಅಂತ ಹೇಳಿ ಭಾವಿಸ್ತಾನೆ. ಇದಕ್ಕಿಂತ ಹೆಚ್ಚನ್ನು ಮಾನವ ಕಲ್ಪಿಸಿಕೊಳ್ಳಲಾರ. ಯಮ ನಚಿಕೇತನಿಗೆ ವಿಸ್ತಾರವಾದ ರಾಜ್ಯ, ಸತಿ ಸುತರು, ದಾಸ ದಾಸಿಯರನ್ನು, ದೀರ್ಘಾಯಸ್ಸು, ಬೇಕಾದಷ್ಟು ಹಣ, ಮರ್ತ್ಯನಿಗೆ ಯಾವ ಸುಖ ಬೇಕೋ ಅದನ್ನೆಲ್ಲ ಕೊಡುವುದಕ್ಕೆ ಸಿದ್ಧನಾಗಿದ್ದ. ಆಸೆಯೇ ಜಗತ್ತಿನ ಆಶ್ರಯ, ಸ್ವರ್ಗಲೋಕಕ್ಕೆ ಆಧಾರ. ಅದನ್ನು ನಾವು ಪಡೆಯಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತೀವಿ. ಈ ಆಸೆ ಇಲ್ಲದೆ ಇದ್ದರೆ ಆ ಲೋಕವೇ ಇಲ್ಲ. ಇತರರಿಗೆ ಇರಬಹುದು, ಆದರೆ ಇದನ್ನು ಬೇಡದವನಿಗೆ ಆ ಲೋಕದ ಅವಶ್ಯಕತೆ ಬೀಳೋದಿಲ್ಲ. ಒಂದು ವಸ್ತುವನ್ನು ಅನುಭವಿಸಬೇಕು ಅಂತ ಹೇಳಿ ಬಯಕೆ ಇದೆ, ಅದಕ್ಕಾಗಿ ಅವನು ಹುಟ್ಟುತ್ತಾನೆ. ಈ ಪ್ರಪಂಚ ಇರುವುದಕ್ಕೂ ನನ್ನ ಬಯಕೆಯೇ ಕಾರಣ. ಅಷ್ಟದಿಗ್ಗಜಗಳ ಮೇಲೆ ಪ್ರಪಂಚ ನಿಂತಿದೆ ಅಂತ ಹೇಳಿ ಪುರಾಣ ಹೇಳುತ್ತೆ. ಆದರೆ ಮಾನಸಿಕವಾಗಿ ನೋಡಿದರೆ ಸ್ವರ್ಗ, ಮರ್ತ್ಯ, ಪಾತಾಳಗಳೆಲ್ಲ ಇರುವುದು ನಮ್ಮ ಆಸೆಯ ಗಜದ ಮೇಲೆ. ಆಸೆಯನ್ನು ಯಾವಾಗ ತಿರಸ್ಕರಿಸ್ತೀವಿಯೋ ಆಗ ಈ ಪ್ರಪಂಚ ಇಸ್ಪೀಟೆಲೆಯಿಂದ ಕಟ್ಟಿದ ಮನೆಯಂತೆ ಕುಸಿದು ಬೀಳುತ್ತೆ. ನಾವು ಯಾಗ ಯಜ್ಞಗಳನ್ನು ಮಾಡಿ ಕೊನೆಗೆ ಯಾವುದನ್ನು ಇಚ್ಛಿಸ್ತೇವೆಯೋ ಅಂತಹ ಮಹಾಪದವಿಯನ್ನು ಮತ್ಯಾವುದಾದರೂ ಐಹಿಕ ಭೋಗಗಳನ್ನು ಪಡೆದುಕೊಳ್ಳುವಂತಹ ಒಂದು ಅವಕಾಶ ನಚಿಕೇತನಿಗೆ ಸಿಕ್ಕಿತ್ತು. ಆದರೆ ಆತ ಅದೆಲ್ಲವನ್ನು ಕೂಡ ಸಾರಾಸಗಟಾಗಿ ತಿರಸ್ಕರಿಸ್ತಾನೆ. ಈ ಲೋಕದಲ್ಲಿ ನಚಿಕೇತ ದೀರ್ಘಕಾಲ ಇರಬಹುದಿತ್ತು. ಇಲ್ಲಿ ರೋಗ ರುಜಿನಗಳು, ವೃದ್ಧಾಪ್ಯ, ಸಾವು ಇವುಗಳಿಂದ ಪಾರಾಗಬಹುದಿತ್ತು. ಸಾವಿನಿಂದ ಪಾರಾಗೋದು ಅಂದರೆ ಎಂದೆಂದಿಗೂ ಸಾಯುವುದೇ ಇಲ್ಲ ಅಂದಲ್ಲ. ಇತರ ಮಾನವರಿಗೆ ಹೋಲಿಸಿದರೆ ಅವನು ದೀರ್ಘಕಾಲ ಬದುಕಿರಬಹುದಾಗಿತ್ತು. ಹಾಗೆ ಬದುಕಿರುವಾಗ ನಿರ್ಭಯದಿಂದ ಇರಬಹುದಾಗಿತ್ತು. ರಾಜ್ಯ, ಹೆಂಡತಿ, ಮಕ್ಕಳು, ಐಶ್ವರ್ಯ ಇವುಗಳನ್ನು ಇವನು ಕಳೆದುಕೊಳ್ಳುವಂತಹ ಭಯ ಇರ್ತಿರಲಿಲ್ಲ. ಎಲ್ಲರೂ ಕೊಂಡಾಡುವಂತಹ ಸ್ಥಾನಮಾನಗಳು ಇವೆಲ್ಲವನ್ನೂ ನಚಿಕೇತನಿಗೆ ಕೊಡೋದಕ್ಕೆ ಯಮಧರ್ಮರಾಯ ಸಿದ್ಧನಾಗಿದ್ದ. ಮಹತ್ತಾಗಿರುವಂಥದ್ದು, ಭೋಗಿಸುವುದಕ್ಕೆ ಬೇಕಾದಷ್ಟು ವಸ್ತುಗಳು ಇವೆ. ಎಷ್ಟು ಅನುಭವಿಸಿದರೂ ಅವು ಕಡಿಮೆಯಾಗೋದಿಲ್ಲ. ಧೀರನಾಗಿ ಧೈರ್ಯದಿಂದ ಅದನ್ನೆಲ್ಲ ತ್ಯಾಗ ಮಾಡಿರುವೆ. ಇವುಗಳನ್ನೆಲ್ಲ ಯಮ ನಚಿಕೇತನ ಮುಂದೆ ಇಟ್ಟ. ನಚಿಕೇತ ತಕ್ಷಣವೇ ಇಂದ್ರಿಯ ಪ್ರಿಯವಾದ ವಸ್ತುಗಳೆಲ್ಲ ನಮ್ಮ ಶಕ್ತಿಯನ್ನು ಹೀರುವುವು. ಮನುಷ್ಯ ಅವಕ್ಕೆ ಬಾಳನ್ನು ಅರ್ಪಿಸಿ ಅವುಗಳ ಗುಲಾಮನಾಗುತ್ತಾನೆ. ಅವು ದೀರ್ಘಕಾಲ ಇರಬಹುದು, ಶಾಶ್ವತವಾಗಿ ಇರುವುದಕ್ಕೆ ಆಗುವುದಿಲ್ಲ. ಇವೆಲ್ಲ ಬದಲಾವಣೆ ಆಗುವಂತಹವು, ನಾಶವಾಗುವು ಅಂತ ಹೇಳಿ ತಕ್ಷಣವೇ ನಿರ್ಣಯಿಸಿ ಅವುಗಳನ್ನು ನಿರಾಕರಿಸಿದ್ದಾನೆ. ನಚಿಕೇತನದೇನು ಅಭಾವ ವೈರಾಗ್ಯವಲ್ಲ, ಎಲ್ಲ ಪಡೆಯಬಹುದಾಗಿತ್ತು, ಆದರೆ ಪಡೆದೇನು ಸಾರ್ಥಕ ಅಂತ ಹೇಳಿ ಭಾವಿಸ್ತಾನೆ. ಇಂದ್ರಿಯ ಭೋಗದ ಕೆಸರಿನಲ್ಲಿ ಸಿಕ್ಕೊಳ್ಳೋದಕ್ಕೆ ತನಗೆ ಇಷ್ಟವಿಲ್ಲ ಅಂತ ಹೇಳಿ ಪ್ರಾರಂಭದಲ್ಲೇ ಹೇಳಿಬಿಡ್ತಾನೆ. ಅದಕ್ಕೆ ಬಿದ್ದಾದ ಮೇಲೆ, ಅದರಿಂದ ಬೇಕಾದಷ್ಟು ಪೆಟ್ಟು ತಿಂದಾದ ಮೇಲೆ ಅಯ್ಯೋ ಅವೆಲ್ಲ ಕ್ಷಣಿಕ, ಇವೆಲ್ಲ ಶಾಂತಿಯನ್ನು ಮನಸ್ಸಿಗೆ ತರುವವು ಅಂತ ಹೇಳುವವರು ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಆದರೆ ನಚಿಕೇತನಂತಹವರು ಅತೀ ವಿರಳ. ಇಂತಹವನೇ ಧೀರ, ಬೀಳುವುದಕ್ಕೆ ಮುಂಚೆಯೇ ಬುದ್ಧಿ ಕಲಿತವನು. ಶಾಶ್ವತವಾದುದು ಬೇಕಾದರೆ ಅನಿತ್ಯವನ್ನು ಬಲಿ ಕೊಡಲು ಸಿದ್ಧನಾಗಿರಬೇಕು. ಅನಿತ್ಯ ತುಂಬ ಪ್ರಿಯವಾಗಿ ಕಾಣಬಹುದು, ಆದರೆ ಬುದ್ಧಿವಂತ ಈ ಪ್ರಿಯದ ಹಿಂದೆ ಇರುವಂತಹ ದುರಂತವನ್ನು ಮೊದಲೇ ಊಹಿಸಬಲ್ಲನು. ಮುಂದಿನ ಶ್ಲೋಕ. ತಂ ದುರ್ದರ್ಶಂ ಗೂಢಮನುಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಟಂ ಪುರಾಣಂ ಆಧ್ಯಾತ್ಮಯೋಗಾದಿಗಮೇನ ದೇವಂ ಮತ್ವಾ ಧೀರೋ ಹರ್ಷಶೋಕೌ ಜಹಾತಿ. ಶ್ಲೋಕಾರ್ಥ. ಈ ದುರ್ದರ್ಶನು ಗೂಢವನ್ನು ಪ್ರವೇಶಿಸಿರುವವನು, ಗುಹೆಯಲ್ಲಿರುವವನು, ಗಹ್ವರದಲ್ಲಿರುವವನು, ಪುರಾಣನೂ ಆದ ದೇವನನ್ನು ಆಧ್ಯಾತ್ಮ ಯೋಗ ಪ್ರಾಪ್ತಿಯಿಂದ ತಿಳಿದುಕೊಂಡ ಧೀರ ಹರ್ಷ ಶೋಕಗಳನ್ನು ಬಿಡುತ್ತಾನೆ. ವಿವರವಾಗಿ ಗಮನಿಸೋಣ.
ಆತ್ಮನನ್ನು ನೋಡೋದಕ್ಕೆ ಆಗೋದಿಲ್ಲ. ಅದು ದೃಶ್ಯ ವಸ್ತುವಲ್ಲ. ಎಲ್ಲವನ್ನೂ ನೋಡುವ ಆ ದೃಗ್ವಸ್ತುವನ್ನು ದೃಶ್ಯ ವಸ್ತು ತಿಳಿದುಕೊಳ್ಳುವುದಕ್ಕೆ ಆಗೋದಿಲ್ಲ. ಅದನ್ನು ವಿಶದೀಕರಿಸೋದಕ್ಕೆ ಕೂಡ ಆಗೋದಿಲ್ಲ, ಅಥವಾ ವಿಷಯೀಕರಿಸೋದಕ್ಕೂ ಸಹ ಆಗೋದಿಲ್ಲ. ಆದರೆ ಅದನ್ನು ಬೇರೊಂದು ಬಗೆಯಿಂದ ಅನುಭವಿಸಬೇಕು. ಇದೇ ಸ್ವತಃ ಸಿದ್ಧವಾದಂತಹ ವಸ್ತು. ಇವುಗಳ ಮೇಲೆಯೇ ನಮ್ಮ ಬುದ್ಧಿ, ಮನಸ್ಸು, ದೇಹ, ಇಂದ್ರಿಯಗಳೆಲ್ಲ ನಿಂತಿರುವಂತಹದ್ದು. ಇಂದ್ರಿಯ ಅಥವಾ ಬುದ್ಧಿಯ ಮೂಲಕ ಅದನ್ನು ಗ್ರಹಿಸೋದಕ್ಕೆ ಆಗೋದಿಲ್ಲ. ಆಳವಾದ ಮನಸ್ಸಿನ ಸರೋವರವನ್ನು ಪ್ರವೇಶಿಸಿ ಅದರ ಹಿಂದೆ ಅವಿತುಕೊಂಡಿರುವಂತಹವನು ಮೇಲಿರುವ ನೀರಿನ ಅಲೆಯಾದರೂ ಅಲ್ಲೋಲ ಕಲ್ಲೋಲವಾಗಿದೆ. ಹಾಗೇ ಇದ್ದರೆ ಕೆಳಗೆ ಇರುವುದು ಹೇಗೆ ಕಾಣುತ್ತೆ? ಬುದ್ಧಿ ಎಂಬ ಗುಹೆಯ ಒಳಗೆ ಹೋಗಿ ಕುಳಿತುಕೊಂಡಿದ್ದಾನೆ. ಅವನು ಅಲ್ಲಿರುವುದರಿಂದ ಬುದ್ಧಿ ಕೆಲಸ ಮಾಡ್ತಾ ಇದೆ. ಆಲೋಚಿಸುವುದು, ಒಂದು ವಸ್ತುವನ್ನು ತಿಳಿದುಕೊಳ್ಳುವಂಥದ್ದು, ಬುದ್ಧಿಗೆ ಚೈತನ್ಯ ನೀಡುವವನು ಅವನೇ. ಬುದ್ಧಿ ಎಂಬುದು ಒಂದು ಸೂಕ್ಷ್ಮವಾದ ಯೋಚಿಸುವ ಯಂತ್ರ. ಅದು ತನಗೆ ತಾನೇ ಕೆಲಸವನ್ನು ಮಾಡಲಾರದು. ಅದು ಜಡ. ಯಾರೋ ಅದನ್ನು ಉಪಯೋಗಿಸಿದಾಗ ಅದು ಕೆಲಸವನ್ನು ಮಾಡುತ್ತೆ. ಕಂಪ್ಯೂಟರ್ ತುಂಬ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡುತ್ತೆ. ಆದರೆ ಮನುಷ್ಯ ಬುದ್ಧಿ ಅನ್ನುವಂತಹ ಯಂತ್ರ ಕಂಪ್ಯೂಟರ್ಗಿಂತ ಸೂಕ್ಷ್ಮವಾದದ್ದು. ಆದರೆ ಕಂಪ್ಯೂಟರ್ ತನಗೆ ತಾನೇ ಕೆಲಸವನ್ನು ಮಾಡಲಾರದು. ಯಾರೋ ಅದಕ್ಕೆ ಆಜ್ಞೆಯನ್ನು ಕೊಡಬೇಕು, ಆಗಲೇ ಅದು ಕೆಲಸವನ್ನು ಮಾಡುತ್ತೆ. ಬದಲಾವಣೆಗಳಿಂದ ತುಂಬಿ ತುಳುಕಾಡ್ತಾ ಇರುವಂತಹ ಈ ದೇಹವೇ ಅವನ ಗಹ್ವರ, ಅಂದರೆ ವಾಸ ಮಾಡುವಂತಹ ಗುಡಿಸಲು. ಈ ದೇಹ ಜನನದಿಂದ ಮರಣದವರೆಗೆ ಎಷ್ಟೊಂದು ಬದಲಾವಣೆಯ ಮೂಲಕ ಹೋಗುತ್ತೆ. ಹಲವು ಜನ ಈ ದೇಹವನ್ನೇ ಅವನು ಅಂತ ಹೇಳಿ ಭಾವಿಸಿರ್ತಾರೆ. ಆದರೆ ಅವನು ದೇಹವಲ್ಲ, ದೇಹಿ ಎಂದರೆ ಅದರ ಒಳಗೆ ಇರುವವನು ಅಂತ ಅರ್ಥ. ನಾವು ಮನೆಯ ಒಳಗೆ ಇರುವವನನ್ನು ನೋಡಬೇಕಾದ್ರೆ ಒಂದು ಮನೆಯನ್ನು ನೋಡಿದರೆ ಮಾತ್ರ ಸಾಲದು, ಅದರ ಒಳಗೆ ಎಲ್ಲೋ ಅವನು ಅವಿತ್ಕೊಂಡಿದ್ದಾನೆ. ನಮ್ಮ ಕೈ, ನನ್ನ ತಲೆ, ನನ್ನ ಕಾಲು ಅಂತ ಹೇಳ್ತೀವಿ. ಈ ನಾನು ಯಾವುದು ಅಂತ ಹೇಳಿ ಕೇಳಿದ ತಕ್ಷಣವೇ ನಾವು ಇವುಗಳನ್ನು ಉಪಯೋಗಿಸುವವನು, ಇವುಗಳ ಹೊರಗೆ ಇರುವವನು ಎಂದು ಗೊತ್ತಾಗುತ್ತೆ. ಅವನು ಈ ದೇಹದಲ್ಲೇ ಇದ್ದಾನೆ, ಆದರೆ ಅವನು ದೇಹವಲ್ಲ. ಅವನು ದೇಹ ಧರ್ಮಗಳಾವುದರಿಂದಲೂ ಕೂಡ ಬಾಧಿತನಾಗಿರೋದಿಲ್ಲ. ಒಬ್ಬ ಕುಳ್ಳಗಿರಬಹುದು, ಉದ್ದನಾಗಿರಬಹುದು, ತೆಳ್ಳಗಿರಬಹುದು, ದಪ್ಪನಾಗಿರಬಹುದು, ಇವುಗಳೆಲ್ಲ ಹೊರಗಿನವು. ಆತ್ಮನೇ ಇದಲ್ಲ. ಅದರ ಹಿಂದೆ ಇರುವವನು ಆತ್ಮ. ಆತ್ಮ ಪುರಾಣ ಪುರುಷ, ಬಹಳ ಹಳೆಯವನು. ಅವನಷ್ಟು ಹಳಬ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನಮ್ಮ ಕಣ್ಣೆದುರಿನಲ್ಲಿರುವಂತಹ ಹಿಮಾಲಯಕ್ಕಿಂತ ಹಳಬ. ಅವನು ಈ ಪ್ರಪಂಚಕ್ಕೆ ಎಷ್ಟೋ ವೇಳೆ ಬಂದಿದ್ದಾನೆ. ಅವನಿಗೆ ಆದಿಯನ್ನು ಕಂಡು ಹಿಡಿಯುವುದಕ್ಕೆ ಆಗೋದಿಲ್ಲ. ನಮ್ಮ ಭೂಮಿಗೆ ಆದಿ ಇದೆ, ಸೌರವ್ಯೂಹಕ್ಕೆ ಆದಿ ಇದೆ, ಈ ವಿಶ್ವಕ್ಕೆ ಆದಿ ಇದೆ. ಆದರೆ ಆತ್ಮನಿಗೆ ಆದಿಯೇ ಇಲ್ಲ. ಅವನು ಇವುಗಳೆಲ್ಲದಕ್ಕೂ ಅಪ್ಪನೇ. ಇಂತಹ ಆತ್ಮನನ್ನು ತಿಳಿದುಕೊಳ್ಬೇಕಾದ್ರೆ ಒಂದು ಮಾರ್ಗವನ್ನು ಹೇಳ್ತಾನೆ. ಅದೇ ಆಧ್ಯಾತ್ಮ ಯೋಗ. ನಮ್ಮ ಮಾನಸಿಕ ಶಕ್ತಿಯೆಲ್ಲ ಹೊರಗೆ ಹೋಗ್ತಾ ಇದೆ. ಟಾರ್ಚ್ ಲೈಟಿನ ಬೆಳಕೆಲ್ಲ ಹೇಗೆ ಹೊರಗೆ ಹೋಗ್ತಿದೆಯೋ ಹಾಗೆ ವಿಷಯ ವಸ್ತುಗಳ ಕಡೆಗೆ ಧಾವಿಸ್ತಾ ಇದೆ. ಹೊರಗೆ ಏನಾಗ್ತಾ ಇದೆ ಅನ್ನೋದನ್ನು ತಿಳಿದುಕೊಳ್ಬೇಕು. ಹೊರಗಿರುವವನನ್ನು ಸಂಪಾದಿಸಬೇಕು, ಅದನ್ನು ಭೋಗಿಸಬೇಕು ಅನ್ನೋದರಲ್ಲೇ ನಮ್ಮ ಮನಸ್ಸು ನಿರತವಾಗಿದೆ. ಈ ಮನಸ್ಸನ್ನು ಅಂತರ್ಮುಖಿಯನ್ನಾಗಿ ಮಾಡಬೇಕು. ಹೊರಗೆ ಹೋಗುವಂತಹ ಶಕ್ತಿಯನ್ನು ನಿಗ್ರಹಿಸಬೇಕು. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳ ಹಿಂದೆ ಹೋಗಬಾರ್ದು. ಆಗಲೇ ಆತ್ಮನ ದರ್ಶನವಾಗುತ್ತೆ. ಅನಿತ್ಯ ವಸ್ತುಗಳ ಹಿಂದೆ ಇರುವಂತಹ ನಿತ್ಯ, ಜಡದ ಹಿಂದೆ ಇರುವಂತಹ ಚೇತನ ಈ ಆತ್ಮ. ಯಾವಾಗ ಆತ್ಮ ದರ್ಶನವಾಗುವುದೋ ಆಗ ದೇಹ ಮನಸ್ಸಿನ ದ್ವಂದ್ವಗಳ ಅನುಭವದಿಂದ ಪಾರಾಗ್ತಾನೆ ಮನುಷ್ಯ. ಎಲ್ಲಿಯವರೆಗೆ ದೇಹ, ಇಂದ್ರಿಯ, ಮನಸ್ಸು ಇವುಗಳೊಂದಿಗೆ ತಾಧ್ಯಾತ್ಮ ಭಾವವನ್ನು ಪಡೆದಿರ್ತೀವಿಯೋ ಅಲ್ಲಿಯವರೆಗೂ ಸುಖ ದುಃಖಗಳೆಂಬಂತಹ ದ್ವಂದ್ವಗಳು ನಮ್ಮನ್ನು ಕಾಡಿಸ್ತಾ ಇರುತ್ತೆ. ಕೆಲವು ವೇಳೆ ನಮ್ಮ ಸಮಾನ ಇಲ್ಲ ಅಂತ ಹೇಳಿ ಮೆರಿತೀವಿ. ಏಕೆಂತ ಹೇಳಿದ್ರೆ ನಮಗೆ ಪ್ರಿಯವಾದ ವಸ್ತು ಸಿಕ್ಕಿದೆ, ಅದು ಬಿಟ್ಟಾಗ ಹತಾಶರಾಗ್ತೀವಿ. ಜೀವನವೇ ಬರಡಾಗೋಯ್ತು ಅಂತ ಹೇಳಿ ಭಾವಿಸ್ತೀವಿ. ಸುಖ ದುಃಖಗಳೆಲ್ಲ ಅನ್ಯಾಶ್ರಯ. ಆತ್ಮನಾದರೂ ಅದಕ್ಕೆ ಅತೀತ, ಇದಕ್ಕೆ ಸಾಕ್ಷಿ. ಇದನ್ನು ಸಾಕ್ಷಾತ್ಕಾರ ಮಾಡಿಕೊಂಡವನು ಅಜ್ಞಾನದಿಂದ ಪಾರಾಗ್ತಾನೆ ಮತ್ತು ಕಣ್ಣಿಗೆ ಕಾಣಿಸುವಂತಹ ಅನಿತ್ಯ ವಸ್ತುಗಳು ಅವನನ್ನು ಕೆಣಕಲಾರವು. ದೇಹದಲ್ಲಿದ್ದರೂ ಮುಕ್ತ, ಅವನು ಜೀವನ್ಮುಕ್ತನಾಗಿರ್ತಾನೆ. ಇಲ್ಲಿಗೆ ಇಂದಿನ ವಾಚನವನ್ನು ನಿಲ್ಲಿಸ್ತಾ ಇದ್ದೀನಿ. ಇಲ್ಲಿಯವರೆಗೂ ಶಾಂತವಾಗಿ ತಾಳ್ಮೆಯಿಂದ ಯಮ ನಚಿಕೇತರ ಸಂವಾದವನ್ನು ಆಲಿಸಿದಂತಹ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಯಾಕೆಂತ ಹೇಳಿದ್ರೆ ನೀವೆಲ್ಲರೂ ಜ್ಞಾನದ ಹಾದಿಯಲ್ಲಿದ್ದೀರಿ, ಅದಕ್ಕಾಗಿ ಅಭಿನಂದನೆಗಳು ಮತ್ತು ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಮುಂದಿನ ಭಾಗದಲ್ಲಿ. ಅಲ್ಲಿವರೆಗೂ ಹೋಗ್ಬರಲ್ಲ. ನಮಸ್ಕಾರ.